ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಕ್ಷಿಪ್ರ ಕಲಿಕಾ ಸರಣಿ ನಡೀತಾ ಇದೆ ಅಲ್ವಾ. ಸರಣಿ ಈ ದಿವಸ ನಾವು ದಿನ 5ಕ್ಕೆ ಬಂದಿದ್ದೀವಿ. ಫ್ರೆಂಡ್ಸ್, ಟುಡೇ ವಿ ಆರ್ ಲರ್ನಿಂಗ್ ಇನ್ ದಿ ರ್ಯಾಪಿಡ್ ಲರ್ನಿಂಗ್ ಸೀರೀಸ್ ಆಫ್ ಡೇ 5. ಸ್ನೇಹಿತರೆ, ನಾವು ಒಂದೊಂದು ತರಗತಿಯಲ್ಲಿ ವ್ಯಾಕರಣದ ಒಂದೊಂದು ಅಂಶವನ್ನು ಕಲ್ತ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಒಂದೊಂದು ಚಿಕ್ಕ ವಾಕ್ಯ ಬಂಧ, ಆದರೆ ಒಂದೊಂದು ವಾಕ್ಯವು ತುಂಬ ದೊಡ್ಡದಿರುವಂಥದ್ದನ್ನು ನಾವು ಹೆಂಗೆ ಅನುವಾದಿಸಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಸಂದರ್ಭಾನುಸಾರದ ಅರ್ಥವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಇದೇ ಸರಣಿಯ ಮುಂದುವರೆದ ಭಾಗ ದಿನ 5 ಕಲಿಕೆಯನ್ನು ಆರಂಭಿಸಿಬಿಡೋಣ. ನಮ್ಮನ್ನು ದಿನಾಗಲೂ ಸದಾ ನಮ್ಮ ಕನಸನ್ನು ಸಜೀವವಾಗಿ ಇಡುವಂತಹ ದ್ಯೋತಕಗಳನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಸ್ನೇಹಿತರೆ, ಪುಸ್ತಕ ಇದೀಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಈ ಪುಸ್ತಕದಲ್ಲಿ ನಾವು ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸಿ ಎಲ್ಲದರ ಬಗೆಗೆ ಬಹಳ ವಿಸ್ತೃತವಾದಂತಹ ಮಾಹಿತಿಯನ್ನು ಒದಗಿಸಿದ್ದೀವಿ. ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೂಡ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ನಿಮಗೆ ಪುಸ್ತಕವೇ ನಿಮ್ಮ ಕಣ್ಮುಂದಿನ ಗುರು ಆಗುವಂತೆ ನಾವು ಅದನ್ನು ಪ್ರಸ್ತುತಪಡಿಸಿದ್ದೀವಿ ಜ್ಞಾನಗಂಗೋತ್ರಿ ವತಿಯಿಂದ. ಸ್ನೇಹಿತರೆ, ಏನು ಗೊತ್ತಾ, ಅಭ್ಯಾಸ ಖಂಡಿಕೆಗಳನ್ನು ಕೂಡ ಟ್ರಾನ್ಸ್ಲೇಷನ್ ಹಾಗೆ ಪ್ರಿಸಿ ರೈಟಿಂಗ್ಗೆ ಅಂತಲೇ ವಿಶೇಷವಾಗಿ ಮಾಡಿದ್ದೀವಿ. ಎಸ್ಸೆ ಇದೆಯಲ್ಲ, ಇದು ಒಂದು 5 ಪ್ರಾತ್ಯಕ್ಷಿಕ ಪ್ರಬಂಧಗಳು, ಡೆಮಾನ್ಸ್ಟ್ರೇಟಿವ್ ಎಸ್ಸೇಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಅದನ್ನು ಕೊಟ್ಟಿದ್ದೀವಾಗಲಿ. ನಿಮಗೆ ಎಸ್ಸೆಯನ್ನೇ 600 ಪದಕ್ಕೆ 2018ರ ಆವೃತ್ತಿಯಲ್ಲಿ ಹಾಗೆ ಮಾಡಿದ್ವಿ. ಆದರೆ ಈ ಸಲ ಹಂಗೆ ಮಾಡೋದು ಬೇಡ, ಪ್ರಚಲಿತ ವಿಚಾರಗಳನ್ನು ಹಾಕೋಣ ಅಂತ ಹೇಳಿ ಸೇರಿಸ್ಕೊಟ್ಟಿದ್ದೀವಿ. ಹಾಗೆ ಸ್ನೇಹಿತರೆ, ಇದರಲ್ಲಿ ವ್ಯಾಕರಣ ಭಾಗವನ್ನು ಕೂಡ ಸೇರಿಸಲಾಗಿದೆ. ಅದೇ ಮತ್ತು ಇವತ್ತಿನ ಈ ಹೊತ್ತಿಗೆಯ ವಿಶೇಷತೆ, ಅದು ಈ ಆವೃತ್ತಿಯ ವಿಶೇಷತೆ. ಸ್ನೇಹಿತರೆ, ಅದರಲ್ಲಿ ಏನು ಗೊತ್ತಾ, ಕನ್ವೆನ್ಷನಲ್ ಗ್ರಾಮರ್ ಅಂದರೆ ಸಾಂಪ್ರದಾಯಿಕವಾಗಿ ಟೈಪ್ಸ್ ಅನ್ನೋದು ಇನ್ನೊಂದು ಮತ್ತೊಂದು ಆ ಥರ ಇಲ್ಲ. ಇಲ್ಲಿ ನಿಮಗೆ ಟೈಲರ್ ಮೇಡ್ PSI ಪರೀಕ್ಷೆಗೆ ಎಷ್ಟು ಅನುಕೂಲವಾಗಬೇಕೋ ಅಂಥದ್ದೊಂದು ಗ್ರಾಮರನ್ನು, ವ್ಯಾಕರಣ ಭಾಗವನ್ನು ನಾವು ಸೇರಿಸಿ ಕೊಟ್ಟಿದ್ದೀವಿ. ನೀವು ಇದು ಎಲ್ಲದರ ಪ್ರಯೋಜನವನ್ನು ಪಡಿಬೇಕು. ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಬೇಕಾದಲ್ಲಿ ಪರದೆ ಮೇಲೆ ಕಾಣುವಂಥ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ನಮ್ಮನ್ನು ಸಂಪರ್ಕಿಸಿ. ನಮಗೆ ಗೊತ್ತಿದೆ 545 ತುಂಬ ಕಡಿಮೆ ಸಮಯ ಇದೆ ಅಂತ. ಕಡಿಮೆ ಸಮಯದಲ್ಲೇ ನೀವು ಅತಿ ಹೆಚ್ಚು ತಯಾರಿಯನ್ನು ನಡೆಸೋದಕ್ಕೆ ಸಹಾಯವಾಗುವಂಥ ಹೊತ್ತಿಗೆ ಇದು. ಮುಂಬರುವ ಎಲ್ಲ ಪೊಲೀಸ್ ಪರೀಕ್ಷೆಗಳಿಗೆ ಇನ್ನೂ ಹೆಚ್ಚಿನ ಸಹಾಯವನ್ನು ಒದಗಿಸುತ್ತೆ ಅನ್ನೋದನ್ನು ನೀವು ಕಂಡುಕೋಬಹುದು. ಸ್ನೇಹಿತರೆ, ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಪುಸ್ತಕ ಮಳಿಗೆಗಳು ಅಥವಾ ಜ್ಞಾನಗಂಗೋತ್ರಿಯನ್ನು ಈ ಪರದೆಯ ಮೇಲಿರುವ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೊಂಡು ಪುಸ್ತಕವನ್ನು ಪಡ್ಕೊಳ್ಳಿ. ಆದಷ್ಟು ಬೇಗ ತಯಾರಿಯನ್ನು ಪುಸ್ತಕದೊಂದಿಗೆ ಮಾಡೋದಕ್ಕೆ ಆರಂಭಿಸಿ. ಸರಿ ಅಲ್ವಾ ಸ್ನೇಹಿತರೆ? ಹಾಗಂತಂದರೆ ಇವತ್ತು ನಮ್ಮ ಡೇ 5 ಲರ್ನಿಂಗ್ ದಿನ 5ರ ಕಲಿಕೆಗೆ ಬಂದ್ಬಿಟ್ಟಿದ್ದೀವಿ. ಸ್ನೇಹಿತರೆ, ಇಲ್ಲಿ ನಾವು ನೋಡಬೇಕಾಗಿರೋದು ಯಾವುದನ್ನು ಅಂತ ಹೇಳಿದ್ರೆ, ನಾವು ಅನುವಾದಿಸುವಾಗ ನಾ ಬಹಳಷ್ಟು ಸಲ ಹೇಳಿದ್ದೀನಿ ಕೂಡ, ವೊಕ್ಯಾಬ್ಯುಲರಿ ಅಥವಾ ಪದಸಿರಿ ನಮಗೆ ಗೊತ್ತಿರುತ್ತೆ, ಆದರೆ ಯಾವ ಸಂದರ್ಭಕ್ಕೆ ಯಾವ ಮಾತನ್ನು ಬಳಸಬೇಕು, ದಿ ಕಾಂಟೆಕ್ಸ್ಚುಯಲ್ ಯೂಸೇಜ್ ಆಫ್ ದಿ ವೊಕ್ಯಾಬ್ಯುಲರಿ ನೋನ್ ಟು ಅಸ್, ನಮ್ಮಲ್ಲಿರುವ ಪದಸಿರಿಯನ್ನು ಯಾವ ಸಂದರ್ಭಕ್ಕೆ ಬಳಸಲಿ, ಹೇಗೆ ಬಳಸಲಿ, ವಾಕ್ಯದಲ್ಲಿ ಯಾವ ರೂಪವಾಗಿ ಬಳಸಲಿ, ಇಂಥದಕ್ಕೆ ಸಂಬಂಧಪಟ್ಟಂತೆ ವಾಕ್ಯವನ್ನು ಅರ್ಥಬದ್ಧವಾಗಿಸಿ ಏನೇ ತಪ್ಪು ದೋಷಗಳಿಲ್ಲದೆ ನಾನು ಅನುವಾದಿಸಬೇಕಂತ ಹೇಳಿದ್ರೆ ನಾ ಈ ಎಲ್ಲ ವ್ಯಾಕರಣವನ್ನು ಪರಿಪಾಲಿಸಬೇಕಲ್ವಾ, ಹೌದಲ್ವಾ? ಅದಕ್ಕೆ ಮತ್ತೆ ಇವತ್ತಿನ ಈ ಕಲಿಕೆಯಲ್ಲಿ, ಈ ತರಗತಿಯಲ್ಲಿ ನಾವು ಏನನ್ನು ಕಲಿತೀವಿ ಅಂತಂದರೆ ಅಡ್ಜೆಕ್ಟಿವ್ ಹಾಗೆ ಅಡ್ವರ್ಬ್. ಸ್ನೇಹಿತರೆ, ನಾ ಹೇಳಿದ್ದೆ ಅತಿ ಹೆಚ್ಚಿಗೆ ನಮ್ಮ ಕಲಿಕೆಯಲ್ಲಿ ಪದಸಿರಿಗೆ ಸಂಬಂಧಿಸಿದಂತೆ ಅಡ್ಜೆಕ್ಟಿವ್ ಅಡ್ವರ್ಬನ್ನು ಕಲ್ತ್ಕೋಬೇಕಾಗಲಿ. ನಾವು ಇದನ್ನು ಹೆಚ್ಚಿಗೆ ಬಾಕಿ ಇನ್ಯಾವುದೇ ವ್ಯಾಕರಣದ ಆಳದಲ್ಲಿ ಕಲಿಯೋದಿಲ್ಲ, ನಮಗೆ ಅಗತ್ಯತೆ ಇಲ್ಲ, ಆದ್ದರಿಂದ ನಾವು ಕಲಿಯೋದಿಲ್ಲ. ನಾವು ಪದಸಿರಿಗಂತಲೇ ಇದನ್ನು ಕಲ್ತ್ಕೊಳ್ತೀವಿ. ಹಾಗಂತಂದರೆ ಕನ್ನಡದಲ್ಲಿ ಅಡ್ಜೆಕ್ಟಿವ್ ಅಂದರೆ ಗುಣವಿಶೇಷ, ಅಡ್ವರ್ಬ್ ಅಂದರೆ ಕ್ರಿಯಾವಿಶೇಷ. ಏನಪ್ಪ ವಿಶೇಷತೆ ಅಂದರೆ ಅದು ಹೆಂಗಿದೆ ಅಂತ ಹೇಳಿ ವರ್ಣಿಸುವುದು. ಯಾವುದೋ ಒಂದು ನಾಮಪದವನ್ನು, ಸರ್ವನಾಮವನ್ನು ವಿವರಿಸುತ್ತಲ್ಲ, ಅದು ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು. ಹೆಂಗಿದೆ? ದಿಸ್ ಬುಕ್ ಇಸ್ ಗುಡ್, ಹೌದಾ? ಹೌ ಮೆನಿ ಬುಕ್ಸ್ ಆರ್ ದೇರ್? ದೇರ್ ಆರ್ 10 ಬುಕ್ಸ್ ಇನ್ ದಿಸ್ ಬಂಡಲ್, ಹೌದಾ?
10 ಅನ್ನುವಂಥದ್ದು, ಗುಡ್ ಅನ್ನುವಂಥದ್ದು, ಇವೆಲ್ಲವನ್ನು ನಾವು ಗುಣವಿಶೇಷಗಳು ಅಂತ ಹೇಳಿ ಕರಿತೀವಿ. ಕ್ರಿಯಾವಿಶೇಷ ಅಂತ ಹೇಳಿದ್ರೆ ಈಸ್ ನೈಸ್ ಅಂತ ಹೇಳುವಾಗ ಈಸ್ ಮೇಲೆ ಅದು ಕೆಲಸ ಮಾಡಿದೆ, ಬುಕ್ ಮೇಲೆ ಕೆಲಸ ಮಾಡಲಿಲ್ಲ. ಅದೇನಾದರೂ ನಾಮಪದ ಅಥವಾ ಸರ್ವನಾಮದ ಮೇಲೆ ಕೆಲಸ ಮಾಡಿದ್ರೆ ಗುಣವಿಶೇಷ ಅಂತಲೂ, ಕ್ರಿಯಾಪದದ ಮೇಲೆ ಕೆಲಸ ಮಾಡಿದ್ರೆ ಕ್ರಿಯಾವಿಶೇಷ ಅಂತಲೂ ಕರಿತೀವಿ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಬಿಡಿ ಸ್ನೇಹಿತರೆ. ಒಂದು ಚಿಕ್ಕ ವ್ಯಾಖ್ಯಾನವನ್ನು ನೋಡಿಬಿಡೋಣ ಅಲ್ವಾ. ಎನಿ ವರ್ಡ್ ದಟ್ ಇಂಡಿಕೇಟ್ಸ್ ಕ್ವಾಲಿಟಿ ಆರ್ ಕ್ವಾಂಟಿಟಿ ಆಫ್ ನೌನ್ ಆರ್ ಪ್ರೊನೌನ್ ಈಸ್ ಕಾಲ್ಡ್ ಆನ್ ಅಡ್ಜೆಕ್ಟಿವ್. ನಾವು ಉದಾಹರಣೆಯನ್ನು ಹೇಳಿಬಿಟ್ಟೆ. ಕ್ವಾಲಿಟಿ, ಕ್ವಾಂಟಿಟಿ, ಗುಣ ಅಥವಾ ಇದರ ಸಂಖ್ಯೆಯನ್ನು, ಹೌ ಮೆನಿ ಪೆನ್ಸ್ ಆರ್ ದೇರ್, ಹೌ ಮೆನಿ ಚಾಕೊಲೇಟ್ಸ್ ಆರ್ ದೇರ್, ಹೌ ಮೆನಿ ಕ್ಲಾಸ್ ರೂಮ್ಸ್ ಆರ್ ದೇರ್, ಇದಲ್ವಾ ಕ್ವಾಂಟಿಟಿ. ಎಣಿಸಲಾಗೋದಕ್ಕೆ ಏನು ಮಾಡೋದು? ದೇರ್ ಈಸ್ ಮಚ್ ಶುಗರ್ ಇನ್ ದಿ ಜಾರ್, ಹೌದಲ್ವಾ? ನಾವು ಇದನ್ನು ಈ ಮೊದಲು ಕೂಡ ಹೇಳಿದ್ದೀವಿ ಸ್ನೇಹಿತರೆ. ಟ್ರಾನ್ಸ್ಲೇಷನಲ್ಲಿ ಏನೇನೇ ಡೌಟುಗಳಿದ್ದರೂ ನೀವು ನಮಗೆ ಫೋನ್ ಮುಖೇನ ಅಥವಾ ನೇರವಾಗಿ ಜ್ಞಾನಗಂಗೋತ್ರಿಯಲ್ಲಿ ಸಂಪರ್ಕಿಸಿ ಕೇಳ್ಕೊಂಬಿಡಿ. ನಾವು ಎಲ್ಲ ನಿಮ್ಮ ಅನುಮಾನಗಳನ್ನು ಬಗೆಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸ್ನೇಹಿತರೆ. ನಿಮಗೆ ಪುಸ್ತಕ ಬಹಳ ಉಪಯುಕ್ತವಾಗಲಿದೆ, ಅದರಲ್ಲಿ ಕೂಡ ಈ ಎಲ್ಲ ಮಾಹಿತಿಯನ್ನು ಒದಗಿಸಿದ್ದೀವಿ, ಸರಿ ಅಲ್ವಾ? ವಾಟ್ ಈಸ್ ಎನ್ ಅಡ್ವರ್ಬ್? ಅಡ್ವರ್ಬ್ ಈಸ್ ಅ ವರ್ಡ್ ವಿಚ್ ಮಾಡಿಫೈಸ್ ಅ ವರ್ಬ್. ಇಲ್ಲಿ ಏನಂದರೆ ಕ್ವಾಲಿಫೈಸ್ ಆರ್ ಕ್ವಾಂಟಿಫೈಸ್, ಇದು ಮಾಡಿಫೈಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಇರುವಂಥ ಕ್ರಿಯಾಪದಕ್ಕೆ ವಿಶೇಷತೆಯನ್ನು ಸೇರಿಸುವಂಥದ್ದು. ಮಾಡಿಫೈಯಿಂಗ್, ಆ್ಯಡಿಂಗ್ ಟು ದಿ ವರ್ಬ್ ಇಸ್ ಕಾಲ್ಡ್ ಆಸ್ ಅಡ್ವರ್ಬ್ ಅಂತ ಹೇಳ್ತಾ ಇದ್ದೀವಿ. ಇದು ಕ್ರಿಯಾಪದಕ್ಕೆ ಮಾತ್ರನಾ ಅಂತಂದರೆ ಕ್ರಿಯಾಪದಕ್ಕೆ ಮಾತ್ರ ಅಂತೇನಿಲ್ಲ. ಇದು ಮತ್ತೊಂದು ಗುಣವಿಶೇಷಕ್ಕೂ ಮತ್ತೊಂದು ಕ್ರಿಯಾವಿಶೇಷಕ್ಕೆ ಕೂಡ ಸೇರಿಸಿ ಹೇಳಬಹುದು. ಏನೇನಿಗೆ ಸಂಬಂಧಿಸಿರ್ಬೋದು? ಆಫ್ ಪ್ಲೇಸ್, ಆಫ್ ಟೈಮ್, ಆಫ್ ಸರ್ಕಮ್ಸ್ಟೆನ್ಸ್, ಆಫ್ ಮ್ಯಾನರ್. ಹೆಂಗೆ ಬರ್ತೀಯಾ? ಐ ವಿಲ್ ಕಮ್ ಬೈ ಬಸ್, ಹೌದಾ? ವೆನ್ ವಿಲ್ ಯು ಕಮ್? ಐ ವಿಲ್ ಕಮ್ ಅರ್ಲಿ. ಯಾವಾಗ ಬರ್ತೀಯಾ? ಐ ವಿಲ್ ಕಮ್ ಅರ್ಲಿ, ಹೌದಾ? ಅರ್ಲಿ ಅನ್ನುವಂಥದ್ದು, ಬೈ ಬಸ್ ಅನ್ನುವಂಥದ್ದು, ಈ ಎಲ್ಲವನ್ನು ಕೂಡ ನಾವು ಇಲ್ಲಿ ಆಡ್ವರ್ಬ್, ಆ್ಯಡಿಂಗ್ ಟು ದಿ ವರ್ಬ್. ಸ್ನೇಹಿತರೆ, ಒಂದು ಮಾತು ನಮಗೆ ಗೊತ್ತಿರಲಿ, ಒಂದೇ ಪದವನ್ನು ನಾವು ಬೇರೆ ಬೇರೆ ರೂಪಗಳಲ್ಲಿ ಬಳಸಬಹುದು, ಹೌದಾ? ಹಾಗಂತಂದರೆ ನಾವು ಉದಾಹರಣೆಯನ್ನು ಹೇಳ್ತೀನಿ ನೋಡಿ. ಒಂದು ಪದ ಕೊಟ್ಟರು, ಏನಂತ ಅಂತಂದರೆ ಫಾಸ್ಟ್ ಅಂತ ಹೇಳಿ ಒಂದು ಪದ ಕೊಟ್ಟರು. ಓಕೆ, ಫಾಸ್ಟ್ಗೆ ನಾನು ಯಾವ್ಯಾವ ರೂಪದಲ್ಲಿ ಬಳಸ್ಬೋದು? ಕ್ರಿಯಾಪದವಾಗಿ ಬಳಸ್ಬೋದಪ್ಪ ಫಾಸ್ಟ್ ಅಂತ, ಅಡ್ಜೆಕ್ಟಿವ್ ಆಗಿ ಬಳಸ್ಬೋದಪ್ಪ, ಅಡ್ವರ್ಬ್ ಆಗಿ ಬಳಸ್ಬೋದಪ್ಪ. ಹಾಗಾದರೆ ಬಳಸಿ ತೋರಿಸ್ಬಿಡಿ. ಹಾಗಂತಂದಾಗ ನಾ ಹೇಳ್ತೀನಿ ನೋಡಿ, ಏನಂತ ಗೊತ್ತಾ? ಸಿ ಹಿಯರ್, ಐ ಟೆಲ್ ಯು ಮೈ ಫ್ರೆಂಡ್ಸ್ ಫಾಸ್ಟ್, ಮೈ ಫ್ರೆಂಡ್ಸ್ ಫಾಸ್ಟ್ ಡ್ಯೂರಿಂಗ್ ನವರಾತ್ರಿ. ಹೌದಾ? ಎನ್ ಕ್ಯಾಪಿಟಲಲ್ಲಿ ಬರೆಯೋಣ, ಯಾಕಂದರೆ ನವರಾತ್ರಿ ಅನ್ನುವಂಥದ್ದು ನಿರ್ದಿಷ್ಟ ಹಬ್ಬದ ಹೆಸರು, ನಿರ್ದಿಷ್ಟ ನಾಮಪದವಾದ್ದರಿಂದ ನಾವು ಎನ್ ಅನ್ನೋದನ್ನು ಕ್ಯಾಪಿಟಲ್ ಲೆಟರಲ್ಲಿ ಬರೆದು ಬಿಡ್ತೀವಿ. ಮೈ ಫ್ರೆಂಡ್ಸ್ ಫಾಸ್ಟ್ ಡ್ಯೂರಿಂಗ್ ನವರಾತ್ರಿ. ನವರಾತ್ರಿ ಸಮಯದಲ್ಲಿ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಉಪವಾಸವಿರುತ್ತಾರೆ. ನಾನು ನಿಮಗೆ ಈ ಮೊದಲು ಹೇಳಿದ್ದೀನಿ, ನೌನ್ ಆರ್ ಪ್ರೊನೌನ್ ಅಲಾಂಗ್ ವಿತ್ ಅ ವರ್ಬ್ ಕ್ಯಾನ್ ಮೇಕ್ ಅ ಸೆಂಟೆನ್ಸ್ ಅಂತ. ನಾಮಪದ ಅಥವಾ ಸರ್ವನಾಮ ಒಂದು ಕ್ರಿಯಾಪದದೊಂದಿಗೆ ವಾಕ್ಯವನ್ನೇ ರಚಿಸಿಬಿಡಬಹುದು ಅಂತ. ಇಲ್ಲಿ ನೋಡಿ, ಮತ್ತೆ ಫಾಸ್ಟ್ ಅನ್ನುವಂಥದ್ದು ಕ್ರಿಯಾಪದ ಆಯಿತು. ಆಮೇಲೆ ಹೀಗನ್ಬಿಟ್ವಿ, ಶೀತಲ್ ಈಸ್ ಅ ಫಾಸ್ಟ್ ರನ್ನರ್ ಅಂತ ಹೇಳಿಬಿಟ್ಟೆ. ಹೌದೇನೋ? ಶೀತಲ್ ಈಸ್ ಅ ರನ್ನರ್ ಅಂತ ಗೊತ್ತು, ಶೀತಲ್ ಎಂಥ ಓಟಗಾರ್ತಿ, ಶೀತಲ್ ವೇಗದ ಓಟಗಾರ್ತಿ. ಶೀತಲ್ ಈಸ್ ಅ ಫಾಸ್ಟ್ ರನ್ನರ್. ಇಲ್ಲಿ ಮತ್ತೆ ಅಡ್ಜೆಕ್ಟಿವ್ ಆಗೋಯ್ತಲ್ಲ, ಹೌದಾ? ಆ ನಂತರ ಬರೀತೀನಿ ನಾನು, ಶೀತಲ್ ರನ್ಸ್ ಫಾಸ್ಟ್ ಅಂತ ಹೇಳಿ ಬರದೆ. ಫಾಸ್ಟ್ಲಿ ಅಂತ ಬರಿಬಾರ್ದು ಯಾವುದೇ ಸ್ನೇಹಿತರು, ಹಾಗಂತಂದರೆ ಅರ್ಥನೇ ಭಿನ್ನ ಆಗಿಬಿಡತ್ತೆ, ಆದ್ದರಿಂದ ಬರಿಬಾರ್ದು. ಶೀತಲ್ ರನ್ಸ್ ಫಾಸ್ಟ್ ಅಷ್ಟೇ ಹೇಳಬೇಕು ನಾವಿಲ್ಲಿ ನೋಡಿ. ಮತ್ತೆ ರನ್ನರ್ ಬಗ್ಗೆ ಮಾತಾಡಿದಾಗ ಫಾಸ್ಟ್ ಅನ್ನುವಂಥ ಪದವನ್ನು ಈ ವಾಕ್ಯದಲ್ಲಿ ಗುಣವಿಶೇಷ ಅಂದ್ವಿ. ಇಲ್ಲಿ ರನ್ನರ್ ಬಗ್ಗೆ ಮಾತಾಡಲಿಲ್ವಲ್ಲ, ರನ್ಸ್ ಓಟದ ಮೇಲೆ ಮಾತಾಡಿದ್ರು. ಹೇಗೆ ಓಡ್ತಾಳೆ?
ವೇಗವಾಗಿ ಓಡ್ತಾಳೆ. ಹಾಗಂತಂದಾಗ ನನ್ನ ಬಗ್ಗೆ ಮಾತಾಡದೆ ನನ್ನ ಕ್ರಿಯೆ ಬಗ್ಗೆ ಮಾತಾಡ್ಬಿಟ್ರಲ್ಲ, ಅದಕ್ಕೆ ಮತ್ತೆ ಇದನ್ನು ಕ್ರಿಯಾ ವಿಶೇಷ ಅನ್ನೋದು. ನಮ್ಮ ಬಗ್ಗೆ ಮಾತಾಡಿದ್ರೆ ಗುಣವಿಶೇಷ, ನಮ್ಮ ಕ್ರಿಯೆ ಬಗ್ಗೆ ಮಾತಾಡಿದ್ರೆ ಕ್ರಿಯಾ ವಿಶೇಷ. ಹಾಗೆ ಅಂತ ಹೇಳಿ ಇಲ್ಲಿ ಸೇರಿಸ್ಬಿಟ್ರೆ ಅದೊಂದು ಕ್ರಿಯಾ ಪದವಾಗಿ ಬಳಸಿದ್ದೀವಿ ಅನ್ನುವಂಥದ್ದನ್ನು ನೋಡ್ಕೊಂಬಿಡಿ. ಹೀಗೆ ಹಲವಾರು ಪದಗಳು, ಒಂದಲ್ಲ ಹಲವಾರು ಪದಗಳನ್ನು ಬೇರೆ ಬೇರೆ ರೂಪಾಂತರದಲ್ಲಿ ನಾವು ಬಳಸ್ತೀವಿ ಅನ್ನುವಂಥದ್ದು ಕೆಲವೊಂದನ್ನು ನಾನು ನಿಮಗೆ ಇಲ್ಲಿ ಒಂದು ಉದಾಹರಣೆಗಳಾಗಿ ಒಂದು 5 ಪದವನ್ನು ಕೊಟ್ಟಿದ್ದೀನಿ. ನಾನು ಈಗ ತೋರಿಸ್ದ ಹಾಗೆ ಫಾಸ್ಟ್ ಅನ್ನೋ ಹಾಗೆ ಕೆಲವು ಪದಗಳನ್ನು ರೂಪಾಂತರಗೊಳಿಸಿ ಅದೇ ಪದ ಅದೇ ಸ್ಪೆಲ್ಲಿಂಗು ವಾಕ್ಯ ಓದ್ ಹೊರತು ಅರ್ಥ ಆಗಲ್ಲ ನನಗೆ. ಅದು ಏನಪ್ಪ ಅಂತ ಹೇಳ್ಬಿಟ್ಟು ವರ್ಬೋ ಅಡ್ವರ್ಬೋ ಅಡ್ಜೆಕ್ಟಿವೋ ನೀವು ಕೇಳಿದ್ರೆ ನಂಗೆ ಗೊತ್ತಿಲ್ಲಪ್ಪ, ನೀವು ಉಪಯೋಗಿಸಿ. ಜಡ್ಜ್ ನಾವು ವರ್ಬ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಉಪಯೋಗಿಸಿ ವಾಕ್ಯದಲ್ಲಿ. ಹೀ ಈಸ್ ಎನ್ ಎಮಿನೆಂಟ್ ಜಡ್ಜ್ ಅಂತ ಹೇಳಿದೆ. ಹಂಗೆ ಹೇಳಿದ ತಕ್ಷಣ ಜಡ್ಜ್ ಅನ್ನೋದು ನ್ಯಾಯಾಧೀಶರಿಗೆ ಮಾತಾಡ್ತಾ ಇದ್ದೀರಾ, ಆದ್ದರಿಂದ ನಾವು ಅದನ್ನು ಏನಂತ ಕರಿತೀವಿ, ನೌನ್ ಅಂತ ಹೇಳಿ ಕರೆದು ಬಿಡ್ತೀವಿ. ಡೋಂಟ್ ಜಡ್ಜ್ ಎನಿಬಡಿ ಬೈ ಅಪಿಯರೆನ್ಸ್. ನೋಡಿದ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಡೋಂಟ್ ಜಡ್ಜ್ ಅಂತ ಹೇಳಿದಾಗ ಆ ಜಡ್ಜ್ ಅನ್ನುವಂಥದ್ದು ಈ ವಾಕ್ಯದಲ್ಲಿ ಕ್ರಿಯಾಪದವಾಯಿತು. ಹೀಗೆ ನೀವು ಬಳಸಿದಾಗ ಆ ಪದಗಳ ವಿಶೇಷತೆ ಏನು, ನಾಮಪದವೋ ಕ್ರಿಯಾಪದವೋ ಅನ್ನೋದು ಅರ್ಥ ಆಗುತ್ತೆ. ಹಾಗಾದರೆ ಇಲ್ಲೊಂದು 5 ಪದಗಳನ್ನು ನೋಡ್ಕೊಂಡ್ಬಿಡೋಣ. ಎಲ್ಲವೂ ಬಹಳ ಸಿಂಪಲ್, ಪ್ರತಿದಿನ ಬಳಸುವಂಥ ಪದಗಳನ್ನೇ ನಾನು ಬಳಸಿದ್ದೀನಿ. ಯಾಕಂದರೆ ಇದು ನಮ್ಮ ಅರ್ಥೈಸುವಿಕೆ, ಫಾಸ್ಟ್ ಲರ್ನಿಂಗ್ಗೆ ಅತಿ ಹೆಚ್ಚಿನ ಸಹಾಯವನ್ನು ಮಾಡಲಿ. ಕಾನ್ಸೆಪ್ಟ್ ಅರ್ಥ ಆಗೋಯ್ತಂದ್ರೆ ನಾನು ಬೇಕಾದಷ್ಟು ಪದಗಳನ್ನು ನಾನೇ ಬರ್ಕೊಂಡು ಹೋಗ್ಬಿಡ್ತೀನಿ. ಅದು ಅರ್ಥ ಆಗೋ ತನಕ ಸಿಂಪಲಾಗಿ ಕಲ್ತ್ಕೊಂಡ್ಬಿಡೋಣ, ಆಮೇಲಿಂದ ನಮಗೆ ಎಷ್ಟು ಕಷ್ಟ ಕೊಟ್ಟರು ತೊಂದರೆ ಇಲ್ಲ, ಹೌದಲ್ವಾ? ಮತ್ತೆ ನೋಡಿ, ಮತ್ತೆ ಸೇಮ್ ವರ್ಡ್ಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್, ಒಂದೇ ಥರದ ಪದಗಳನ್ನು ಅಥವಾ ಒಂದೇ ಪದಗಳನ್ನು ಬೇರೆ ಬೇರೆ ರೂಪಾಂತರ ಮಾಡಿ. ಅಂದರೆ ಹೇಗೆ ಮಾಡೋಣ? ಕ್ರಿಯಾಪದ, ಇದು ನಾಮಪದ, ಇದು ಗುಣವಿಶೇಷ ಅಥವಾ ಕ್ರಿಯಾ ವಿಶೇಷ, adjective or adverb, noun as well a verb. How do we do this? Foresee ಅಂತ ಹೇಳಿದ್ರೆ you have to foresee what may be the essay topics to be written or to be practiced ಬಿಫೋರ್ ದಿ ಎಕ್ಸಾಮ್. ಫೋರ್ಸಿ ಅಂತಂದರೆ ಮುಂದಾಲೋಚಿಸು ಅನ್ನುವಂಥದ್ದಕ್ಕೆ ಫೋರ್ಸಿ. ಫೋರ್ ಸೈಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಾಮಪದ ಆಗೋಯ್ತು. ಐ ಹ್ಯಾಡ್ ಅ ಫೋರ್ ಸೈಟ್ ದಟ್ ದಿಸ್ ಎಸ್ಸೆ ವುಡ್ ಬಿ ಆಸ್ಕ್ಡ್ ಇನ್ ದಿ ಎಕ್ಸಾಮ್, ಸೊ ಐ ಪ್ರಿಪೇರ್ಡ್ ಆ್ಯಂಡ್ ನೌ ಐ ಹ್ಯಾವ್ ಗಾಟ್ ಗುಡ್ ಮಾರ್ಕ್ಸ್. ಹಾಗಂತ ನೀವು ಹೇಳ್ತೀರಾ. ಫೋರ್ ಸೈಟ್ ಅಂತ ಹೇಳಿ ನಾನು ಬದಲಿಸಿದೆ. ಫೋರ್ ಸೈಟ್ ಎಂಥ ನಾಮಪದ ಆಯಿತು? ಅವ್ಯಕ್ತ ನಾಮಪದ, ಅಬ್ಸ್ಟ್ರಾಕ್ಟ್ ನೌನ್ ಆಯಿತು. ನಾವು ಇದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಈ ಮೊದಲಿನ ಕ್ಲಾಸಲ್ಲಿ, ನೋಡ್ಕೊಂಡ್ಬಿಡೋಣ, ಸರಿ ಅಲ್ವಾ? ದಿಸ್ ಈಸ್ ಅ ಫೋರ್ಸಿಯಬಲ್ ಟಾಪಿಕ್, ದೇರ್ ಈಸ್ ನೋ ಸ್ಪೆಷಾಲಿಟಿ. ಇದನ್ನು ಮುಂದಾಲೋಚಿಸಬಹುದಾದಂತಹ ಒಂದು ವಿಚಾರ ಆಗಿರೋದರಿಂದ ಇದರಲ್ಲಿ ಏನು ಅಂಥ ವಿಶೇಷತೆ ಅನ್ನಿಸ್ಲಿಲ್ವಲ್ಲ. ಫೋರ್ಸಿಯಬಲ್, ಮುಂದಾಲೋಚಿಸಬಹುದಾದ. ಇದನ್ನು ಗುಣ ವಿಶೇಷವಾಗಿಯೂ ಕ್ರಿಯಾ ವಿಶೇಷವಾಗಿಯೂ ಬಳಸ್ಬೋದು. ನಾಮಪದದ ಮೊದಲು ಬಳಸಿದ್ರೆ ಐ ಕಾಲ್ ಇಟ್ ಅನ್ ಆಡ್ಜೆಕ್ಟಿವ್, ಕ್ರಿಯಾಪದದ ನಂತರ ಬಳಸಿದ್ರೆ ಐ ಕಾಲ್ ಇಟ್ ಅನ್ ಆಡ್ವರ್ಬ್. ಸರಿ ಅಲ್ವಾ ಸ್ನೇಹಿತರೆ? ಸೊ ಫೋರ್ಸಿ ಅನ್ನುವಂಥದ್ದು. ನೆಕ್ಸ್ಟು ಮೀನಿಂಗ್, ಮೀನಿಂಗ್ಫುಲ್. ಹೌದಾ? ವಾಟ್ ಐ ಮೀನ್ ಇಸ್ ದಟ್ ಯು ಮಸ್ಟ್ ಗೆಟ್ ಥ್ರೂ ದಿಸ್ ಎಕ್ಸಾಮಿನೇಷನ್. ನಾನು ಏನಂತ ಅರ್ಥೈಸ್ತೀನಿ ಅಂದರೆ, ಅರ್ಥೈಸ್ತೀನಿ ಅಂತಂದಿದ್ದ ತಕ್ಷಣ ಕ್ರಿಯಾಪದ ಆಗೋಯಿತು. ಇಟ್ ಬಿಕಮ್ಸ್ ಎ ವರ್ಬ್. ಮೀನಿಂಗ್, ವಾಟ್ ಈಸ್ ದಿ ಮೀನಿಂಗ್ ಆಫ್ ಯುವರ್ ಸೇ? ನೀವು ಮಾತಾಡಿದರ ಅರ್ಥ ಏನು? ಸರಿಯಾಗಿ ಹೇಳಿ ಅಲ್ವಾ? ತಪ್ಪು ಮಾತಾಡಿದಾಗ ಸಿಟ್ಟಿಗೆ ಹಾಗಂತ ಹೇಳುವಂಥದ್ದು ಸರಿ. ಏನೇ ಬರೆದ್ರು ವಿ ಹ್ಯಾವ್ ಟು ರೈಟ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಇನ್ ದಿ ಎಕ್ಸಾಮಿನೇಷನ್, ದೋ ನಾಟ್ ಎ ಬಂಬಾರ್ಡೆಡ್ ಒನ್. ಹೌದಲ್ವಾ? ದೊಡ್ಡ ದೊಡ್ಡ ಪದಗಳನ್ನು ಬಳಸಿ, ತಪ್ಪಾಗಿ ಬಳಸಿ, ಕನ್ಫ್ಯೂಸ್ ಮಾಡಿಕೊಂಡು ಹಾಗೇನು ಬೇಡ. ಸರಳವಾಗಿರಲಿ, ಅರ್ಥಬದ್ಧವಾಗಿರಲಿ. ಲೆಟ್ ಇಟ್ ಬಿ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಅರ್ಥಪೂರ್ಣ, ಅರ್ಥಬದ್ಧ. ಹಾಗಂದರೆ ನಾನಿವಾಗ ಅರ್ಥೈಸುವಿಕೆ, ಅರ್ಥಬದ್ಧ ಅಂತ ಹೇಳಿ ಹೇಳೋಣ, ಸರಿ ಅಲ್ವಾ? ಆಡ್ಜೆಕ್ಟಿವ್ ಅಡ್ವರ್ಬಿನ ರೂಲು ಸೇಮ್ ಎಲ್ಲ ಪದಗಳಿಗೂ ಅನ್ವಯವಾಗುತ್ತೆ. ನೌನಿಗೆ ಮೊದಲಾದರೆ ಅಡ್ಜೆಕ್ಟಿವ್, ಕ್ರಿಯೆಯ ನಂತರವಾದರೆ ಅಡ್ವರ್ಬ್ ಅನ್ನುವಂಥದ್ದು. ಸರಿನಾ ಸ್ನೇಹಿತರೆ? ಮುಂದೆ ಬಂದ್ಬಿಟ್ವಿ ರಿಫ್ಲೆಕ್ಟ್, ರಿಫ್ಲೆಕ್ಷನ್, ರಿಫ್ಲೆಕ್ಟಿವ್ ಅಂತ. ವಾಟ್ ಯು ಆರ್ ಟುಡೇ, you reflect
ಯುವರ್ ಪರ್ಸನಾಲಿಟಿ, ನಿಮ್ಮ ವ್ಯಕ್ತಿತ್ವವನ್ನು ನೀವು ಪ್ರತಿಬಿಂಬಿಸ್ತಿದ್ದೀರಾ. ಹೌದಾ? ಲೆಟ್ ಯುವರ್ ರಿಫ್ಲೆಕ್ಷನ್ಸ್ ಬಿ ಸಮಥಿಂಗ್ ಮೆಮರಬಲ್. ನೀವು ಏನಾದರೂ ನಿಮ್ಮ ನೆನಪುಗಳನ್ನು, ನಿಮ್ಮ ಜಾಡನ್ನು ಬಿಟ್ಟು ಹೋದರೆ ಅದು ಆ ಪ್ರತಿಬಿಂಬ ಏನಿದೆಯಲ್ಲ ಅದು ಸಂತಸದಾಯಕವಾಗಿರಲಿ ಅಂತ ಹೇಳಿಬಿಟ್ಟು. ರಿಫ್ಲೆಕ್ಟಿವ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಐಡಿಯಲಿ ರಿಫ್ಲೆಕ್ಟಿವ್. ಪ್ರತಿಬಿಂಬ ಅಂದರೆ ಅನುಕರಣೆ, ಮತ್ತೊಬ್ಬರು ನಿಮ್ಮನ್ನು ಅನುಕರಿಸುವಂತಿರಲಿ, ಅಷ್ಟು ಸರಿಯಾಗಿರಿ. ನೀವು ಆದರ್ಶಗಳನ್ನು, ಎಕ್ಸಾಂಪಲ್ಗಳನ್ನು ಹೇಳ್ತಾನೇ ಇರೋದಲ್ಲ, ನೀವೇ ಒಂದು ಎಕ್ಸಾಂಪಲ್ ಆಗಬೇಕು ಒಂದಿನ. ವಾಟ್ ಈಸ್ ದಿ ಮೆಸೇಜ್ ಆಫ್ ಗಾಂಧೀಜಿ ಅಂತ ಕೇಳಿದ್ರೆ, ಗಾಂಧೀಜಿ ಹಿಮ್ಸೆಲ್ಫ್ ಈಸ್ ಅ ಮೆಸೇಜ್, ಗಾಂಧೀಜಿ ಹಿಮ್ಸೆಲ್ಫ್ ಈಸ್ ಅ ರಿಫ್ಲೆಕ್ಷನ್, ಗಾಂಧೀಜಿ ಲೈಫ್ ಇಟ್ ಸೆಲ್ಫ್ ಈಸ್ ಅನ್ ಐಡಿಯಲ್, ದಟ್ ಈಸ್ ಅ ಮೆಸೇಜ್. ಹಾಗೆ ಜೀವನಗಳನ್ನು ಒಂದು ಸಂದೇಶಗಳಾಗಿ, ಒಂದು ರಿಫ್ಲೆಕ್ಟಿವ್ ಮೆಮರೀಸ್ ಆಗಿ, ಒಂದು ರಿಫ್ಲೆಕ್ಷನ್ಸ್ ಆಗಿ ಬಿಟ್ಟು ಹೋಗ್ಬಿಡೋಣ. ರಿಫ್ಲೆಕ್ಟಿವ್ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್, ರಿಫ್ಲೆಕ್ಷನ್ ನೌನ್, ರಿಫ್ಲೆಕ್ಟ್ ಅಂತ ಹೇಳಿದ್ರೆ ವರ್ಬ್ ಅಂತ ಹೇಳಿ ನೋಡ್ಕೊಂಡ್ವಿ. ಟೆಂಡ್, ಐ ಟೆಂಡ್ ಟು ಸ್ಲೀಪ್ ಮೋರ್ ಆಫನ್ ವೆನ್ ಐ ಆಮ್ ಇನ್ ಫ್ರಂಟ್ ಆಫ್ ಅ ಸಿಸ್ಟಮ್ ರಾದರ್ ದನ್ ಎ ಬುಕ್. ಟೆಂಡ್ ಅಂದರೆ ನಿದ್ದೆ ಬಂದ್ಬಿಡತ್ತಪ್ಪ, ಬೇಜಾರಾಗುತ್ತೆ ಸಿಸ್ಟಮ್ ನೋಡುವಾಗ, ಪುಸ್ತಕ ನೋಡುವಾಗ. ಹಾಗೇನಿಲ್ಲ, ಸಂತೋಷ. ಇಸಂಟ್ ಇಟ್? ಟೆಂಡೆನ್ಸಿ. ಓಕೆ, there is a tendency to fall sick if you use your mobiles or systems more. ಟೆಂಡೆನ್ಸಿ ಅಂದರೆ ಪ್ರವರ್ತಮಾನ, ಹೌದಲ್ವಾ ಅಂತ ಹೇಳಿ ಕನ್ನಡದಲ್ಲಿ ಹೇಳೋಣ. ನೆಕ್ಸ್ಟು ಟೆಂಡೆನ್ಷಿಯಸ್ ಅಂತ ಹೇಳಿದ್ರೆ, ದಿ ಟೆಂಡೆನ್ಷಿಯಸ್ ಇಂಟೆಂಟ್, ನನಗೆ ಅನ್ನಿಸುವಂಥದ್ದು. ಇಂಟೆಂಟ್, ಉದ್ದೇಶ. ಬಹುಶಃ ಅವ್ರಿಗೆ ನಿಮ್ಮನ್ನು ಮೋಸ ಮಾಡಬೇಕು ಅಂತಲೇ, ನಿಮ್ಮನ್ನು ಟ್ರ್ಯಾಪ್ ಆಗ್ತೀರಾ ಅಂತಲೇ ನಿಮ್ಮನ್ನು ಕರ್ಕೊಂಡ್ರು. ಹೌದಾ? ನಿಮಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿತ್ತು ನೀವು ದಡ್ರಿದ್ದೀರಾ. ದಟ್ ಈಸ್ ಅ ಟೆಂಡೆನ್ಷಿಯಸ್ ಇಂಟೆಂಟ್. ಯು ಟೆಂಡ್ ಟು ಫಾಲ್ ಪ್ರೆ, ನೀವೇ ಸಿಕ್ಕಾಕೊಳ್ತೀರಾ ಅಂತ ಗೊತ್ತು, ಅದಕ್ಕೆ ನಿಮ್ಮನ್ನು ಮೋಸ ಮಾಡಿಬಿಟ್ರು. ಹೌದಲ್ವಾ? ನಾಟ್ ಅ ಗುಡ್ ಥಿಂಗ್, ಬಿಕಾಸ್ ವಿ ಹ್ಯಾವ್ ಟು ಈಟ್ ಟುಮಾರೋ what we are doing today. ಹೌದಾ? ಸೊ that is why let us be careful. ಫೌಲ್ ಅನ್ನುವಂಥ ಒಂದು ಪದ ಇದೆ. ಫೌಲ್, ಫೌಲ್, ಫೌಲ್ ಒಂದೇ ಪದ. ಓಕೆ, ಇಲ್ಲಿ ನಾನೇನು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಫೌಲ್. ಓಕೆ, ಮೆನಿ ಆಫ್ ದಿ ರಿಸರ್ವ್ಡ್ ಪೊಲೀಸ್ಮನ್, ಇದಕ್ಕೆ ನಾನು ವಾಕ್ಯಗಳನ್ನು ಕೂಡ ಮಾಡಿ ತೋರಿಸಿದ್ದೀನಿ. ಹಾಗಾದರೆ ಆ ವಾಕ್ಯಗಳನ್ನೇ ನೋಡಿಬಿಡೋಣ ಅಲ್ವಾ? ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ಟಿದೆ. ಫೌಲ್, 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 ಇದೇ ಪದಕ್ಕೆ ವಾಕ್ಯಗಳನ್ನು ನಾನು ರಚಿಸಿದ್ದೀನಿ, ನೋಡೇ ಬಿಡೋಣ ಇದನ್ನು. ಇಸಂಟ್ ಇಟ್? ನೋಡಿ, ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಮ್ ಮೆಂಬರ್ಸ್ ಆಫ್ ದಿ ರಿಸರ್ವ್ ಫೋರ್ಸ್ ವರ್ ಕ್ಯಾಪ್ಚರ್ಡ್ ಆ್ಯಂಡ್ ದಿಸ್ ಫೌಲ್ಡ್ ದಿ ಎಂಟೈರ್ ಆಪರೇಷನ್ ಆಫ್ ದಿ ಡೇ. ಇಲ್ಲಿ ಫೌಲ್ಡ್ ಅನ್ನುವಂಥದ್ದು ಕ್ರಿಯಾಪದವಾಗಿದೆ. ಫೌಲ್ಡ್ ಅಂದರೆ ಸ್ಪಾಯಿಲ್ ಅನ್ನುವಂಥ ಅರ್ಥ. ಹಾಳು ಮಾಡು, ಹಾಳುಗೆಡವು, ನಾಶ ಮಾಡು ಅನ್ನುವ ಅರ್ಥದಲ್ಲಿ ಫೌಲ್ಡ್ ಅಂತ ಹೇಳಿ ಬಳಸಿದ್ದೀವಿ. ನೌನ್ ಹೇಳುವಾಗ ಮೈ ಶಾಟ್ ವಾಸ್ ಡಿಕ್ಲೇರ್ಡ್ ಎ ಫೌಲ್ ಬೈ ದಿ ಅಂಪೈರ್, ತಪ್ಪು ಅಂತ ಹೇಳಿ ಅಂಪೈರ್ ಹೇಳಿಬಿಟ್ರು. ಅವರೇ ಅಲ್ವಾ ಮತ್ತು ತೀರ್ಪುಗಾರರು, ನಿರ್ಣಾಯಕದಾರರು ಹೇಳಿಬಿಟ್ರು. ಆ್ಯಂಡ್ ಸ್ಪಾಯಿಲ್ಡ್ ಮೈ ಚಾನ್ಸಸ್ ಆಫ್ ವಿನ್ನಿಂಗ್ ದಿ ಗೇಮ್. ನಾ ಹೊಡೆದಿದ್ದು ಸರಿಯಾಗೇ ಇತ್ತು, ಆದರೆ ಅಂಪೈರ್ ಹಾಗನ್ಬಿಟ್ರು, ಫೌಲ್ ಅಂದ್ಬಿಟ್ರು, ನಾನು ಆಟವನ್ನು ಗೆಲ್ಲುವಂಥದ್ದು ತಪ್ಪು ಹೋಯಿತು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಅಬ್ಜೆಕ್ಟಿವ್ ಆಗಿ ಬಳಸಬೇಕು ಅಂದರೆ, ದಿ ಫೌಲ್ ವೆದರ್ ಪ್ರಿವೆಂಟೆಡ್ ಅಸ್ ಫ್ರಮ್ ಗೋಯಿಂಗ್ ಎನಿವೇರ್ ಆ್ಯಂಡ್ ಎಂಜಾಯಿಂಗ್ ಆರ್ ಸೆಲ್ಸ್. ಫೌಲ್ ವೆದರ್ ಅಂತ ಹೇಳಿದ್ರೆ ಬ್ಯಾಡ್ ವೆದರ್ ಅಂತ ಹೇಳಿ, ಕೆಟ್ಟ ಹವಾಮಾನ ಪರಿಸ್ಥಿತಿ ನಮ್ಮನ್ನು ಎಲ್ಲೂ ಹೋಗದಂತೆ ತಡೆದು ನಮ್ಮ ಆನಂದಕ್ಕೆ ಭಂಗ ಉಂಟು ಮಾಡಿತು ಅಂತ ಹೇಳ್ತಾ ಇದ್ದಾರೆ. ಫೌಲ್ ಅಂತ ಹೇಳಿದ್ರೆ ಆಡ್ವರ್ಬ್ ಅಂದರೆ ಡು ನಾಟ್ ಪ್ಲೇ ಫೌಲ್, ತಪ್ಪಾಡಬೇಡಿ. ಯು ಮೇ ರಿಗ್ರೆಟ್ ಯುವರ್ ಆ್ಯಕ್ಷನ್ಸ್ ಲೇಟರ್ ಅಲ್ವಾ? ಇವಾಗ ಸುಳ್ಳು ಹೇಳುವಂಥದ್ದು ಅಥವಾ ತಪ್ಪು ಮಾಡುವಂಥದ್ದು, ಯು ವಿಲ್ ರಿಗ್ರೆಟ್ ಯುವರ್ ಆ್ಯಕ್ಷನ್ಸ್ ಲೇಟರ್. ಒಂದಕ್ಕೆ ಎರಡಕ್ಕಲ್ಲ, ಜೀವಮಾನಕ್ಕೆ ಬಿಂದು ಬಿಂದು ಉತ್ತರ ಕೊಡಬೇಕಾಗಿ ಬಂದ್ಬಿಡತ್ತೆ. ಯು ವಿಲ್ ರಿಗ್ರೆಟ್ ಯುವರ್ ಆ್ಯಕ್ಷನ್ಸ್ ಲೇಟರ್. ಸರಿ ಅಲ್ವಾ? ನಾ ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬಾರ್ದಿತ್ತು. ಅದೇ ಮತ್ತೆ ಫೌಲ್ ಅನ್ನುವಂಥದ್ದಕ್ಕೆ ಹೇಳ್ತಿದ್ದಾರೆ. ಇದಿಷ್ಟು ಇವತ್ತಿನ ವ್ಯಾಕರಣ ಭಾಗ. ಹಾಗಾದರೆ ಇವತ್ತಿನ ಪ್ಯಾಸೇಜನ್ನು ನೋಡಿಬಿಡೋಣ ಅಲ್ವಾ? ಪ್ಯಾಸೇಜ್ ಹೇಳ್ತಾ ಇದ್ದಾರೆ, ಲಿಟ್ರೇಚರ್ ಈಸ್ ಅ ಮೀಡಿಯಮ್ ಥ್ರೂ ವಿಚ್
ಎ ಪರ್ಸನ್ ಕ್ಯಾನ್ ಕನ್ವೆ ಹಿಸ್ ಐಡಿಯಾಸ್ ಟುವರ್ಡ್ಸ್. ಸ್ನೇಹಿತರೆ, ಈ ಪದಬಂಧದಲ್ಲಿ ಏನು ಗೊತ್ತಾ ವಿಶೇಷ ಅಂತ ಹೇಳಿದ್ರೆ, ಈ ವಾಕ್ಯಬಂಧದಲ್ಲಿ ರಾದರ್ ಒಂದೊಂದು ಪದಕ್ಕೆ ಬೇರೆ ಬೇರೆ ಥರನೇ ಅರ್ಥೈಸೋ ಹಾಗೆ ಕೊಟ್ಬಿಟ್ಟಿದ್ದಾರೆ. ಮೀಡಿಯಂ, ಮಾಧ್ಯಮ, ಒಂದಕ್ಕೆ ಮೀಡಿಯಂ ಅನ್ನೋದು. ಮೀಡಿಯಾ ಅಂದರೆ ಹಲವಕ್ಕೆ ಹೇಳ್ತೀವಿ ಅಲ್ವಾ. ಕನ್ವೆ ಅಂತ ಹೇಳಿದ್ರೆ ರವಾನಿಸು, ತಿಳಿಸು. ಐಡಿಯಾಸ್ ಅಂದರೆ ವಿಚಾರಗಳು. ಟುವರ್ಡ್ಸ್ ಅಂತ ಇದೆಯಲ್ಲ, ಟುವರ್ಡ್ಸ್ ಅಂದರೆ ಅದರತ್ತ ಅಂತಲ್ಲ, ಈ ವಾಕ್ಯಬಂಧದಲ್ಲಿ ಅದರ ಪರವಾಗಿ ಅಂತ ಹೇಳಿ ಅರ್ಥೈಸ್ಕೋಬೇಕು ನಾವು, ಸರಿನಾ? ಆರ್ ಪ್ರೊಟೆಸ್ಟ್ ಅಗೇನ್ಸ್ಟ್, ಪ್ರೊಟೆಸ್ಟ್ ಪ್ರತಿಭಟಿಸು. ಡಿಫರೆಂಟ್ ನಾರ್ಮ್ಸ್ ಆಫ್ ಸೊಸೈಟಿ. ನಾರ್ಮ್ಸ್ ಅಂದರೆ ಆಚಾರಗಳು ಅಥವಾ ಕಟ್ಟಳೆಗಳು ಅಥವಾ ಮಾಪನಗಳು, ಮಾನದಂಡಗಳು, ಹೀಗೆಲ್ಲ ಹೇಳ್ಬೋದು. ನೀವು ಪರೀಕ್ಷೆಯಲ್ಲಿ ಬರೆಯುವಾಗ ಯಾವುದಾದ್ರೂ ಒಂದು ಪದವನ್ನು ಬರೀರಿ, 2-3 ಗೊತ್ತು ಅಂದ್ಬಿಟ್ಟು ಅಥವಾ ಅಥವಾ ಅಂತ ಬರಿಬಾರ್ದು. ಒಂದು ಸಮಯ ಹಾಳು, ಇನ್ನೊಂದು ಇವ್ಯಾಲ್ಯೂಯೇಟರಿಗೆ ಯಾಕೆ ನೀವು ಚಾಯ್ಸ್ ಕೊಡ್ತೀರಾ, ನೀವು ಒಂದೇ ಬರಿಬೇಕು ಅಷ್ಟೇ ಎಕ್ಸ್ಪೆಕ್ಟೇಷನು ಆಗ್ಬೋದಾ ಆಫ್ ಸೊಸೈಟಿ. ಆ್ಯಂಡ್ ದೋಸ್ ವರ್ಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಕೆಲಸಗಳು ಅಂತ ಬರಿಬಾರ್ದು. ಯಾಕಂದರೆ ಈ ವರ್ಕ್ಸ್ ಸಂಬಂಧಿಸಿರುವಂಥದ್ದು ನಮ್ಮ ಸಬ್ಜೆಕ್ಟಿಗೆ. ನಮ್ಮ ಸಬ್ಜೆಕ್ಟ್ ಯಾವುದಪ್ಪ? ಲಿಟ್ರೇಚರ್, ಸಾಹಿತ್ಯ ಅನ್ನೋದೇ ನಮ್ಮ ವಿಷಯ ಆಗಿರೋದ್ರಿಂದ ವರ್ಕ್ಸ್ ಅಂತ ಹೇಳಿದ್ರೆ ಕೃತಿಗಳು ಅಂತ ಹೇಳಿ ಅರ್ಥೈಸೋಣ. ವರ್ಕ್ಸ್ ದಟ್ ಡೀಲ್. ಇಲ್ಲಿ ನೋಡಿ, ಡೀಲ್ ಅಂದರೆ ಬೇರೆ ಡೀಲ್ ಅಲ್ಲ. ಡೀಲ್ ಅಂದರೆ ತಿಳಿಯಪಡಿಸು, ಹೇಳ ಬಯಸು, ಹೇಳು ಅನ್ನುವಂಥದ್ದಕ್ಕೆ ಡೀಲ್ ಅಂತ. ಮಾರಲ್ ಇಶ್ಯೂ ಅಂತಿದ್ದಾರೆ. ಇಶ್ಯೂ ಅಂದರೆ ಸಮಸ್ಯೆ ಅಂತಲ್ಲ, ವಿಷಯ ಅಂತ ಹೇಳಿ, ನೈತಿಕ ವಿಷಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಫ್ ಎ ಪರ್ಟಿಕ್ಯುಲರ್ ಇಂಪಾರ್ಟೆನ್ಸ್, ಒಂದು ನಿರ್ದಿಷ್ಟವಾದ ಪ್ರಾಮುಖ್ಯತೆಯನ್ನುಳ್ಳದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಂತಂದರೆ ದೇ ಆರ್ ರಿಟನ್ ವಿತ್ ಅಂತ ಹೇಳ್ತಿದ್ದಾರೆ. ವಿತ್ ಅಂದರೆ ಜೊತೆಗೆ ಅನ್ಬಾರ್ದು. ರಿಟನ್ ವಿತ್ ಅಂತಂದರೆ ರಿಟನ್ ಇನ್ ಅಂದರೆ ಒಂದು ಉದ್ದೇಶದಲ್ಲಿ, ಉದ್ದೇಶಪೂರ್ವಕವಾಗಿ ಅಂತ ಹೇಳುವಂಥದ್ದಕ್ಕೆ ವಿತ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಪರ್ಪಸ್ ಇನ್ ಮೈಂಡ್, ಯಾವುದೋ ಒಂದು ವಿಶೇಷವಾದ ಉದ್ದೇಶವನ್ನು ಮನಸ್ಸಿನಲ್ಲಿ ಊಹಿಸಿ ಅದಕ್ಕೆಂದೇ ಬರೆಯಲಾಗುತ್ತದೆ ಅನ್ನೋದು ಸರಿ. ಎ ಲಿಟ್ರರಿ ವರ್ಕ್ ವಿತ್ ಅ ಮಾರಲ್ ಇಶ್ಯೂ ಅಂದರೆ ಸಾಹಿತ್ಯಿಕ ಕೃತಿ ವಿತ್ ಅ ಮಾರಲ್ ಇಶ್ಯೂ, ಒಂದು ನೈತಿಕ ಅಂಶದೊಂದಿಗೆ, ವಿಚಾರದೊಂದಿಗೆ. ವಿಲ್ ಲಿವ್ ಆನ್ ಅಂತ ಬರೆದಿದ್ದಾರೆ. ಲಿವ್ ಆನ್ ಅಂದರೆ ಸಾಗುತ್ತಲೇ ಬರುವಂಥದ್ದು, ಹೌದಲ್ವಾ? ಸಾಗುತ್ತಲೇ ಬರುವಂಥದ್ದು, ಸಜೀವವಾಗಿ ಇರುವಂಥದ್ದು, ಯಾವಾಗಲೂ ಜೀವವಾಗಿ ಇರುವಂಥದ್ದು. ಎಷ್ಟು ಸಲ ರಾಮಾಯಣ ಕೇಳಿದ್ರೂ ಬೇಜಾರಾಗಲ್ಲ, ಎಷ್ಟು ಸಲ ಬುದ್ಧರ ಕತೆ ಕೇಳಿದ್ರೂ ಬೇಜಾರಾಗಲ್ಲ, ಎಷ್ಟು ಸಲ ಮಹಾಭಾರತ ನೋಡಿದ್ರೂ ಓದಿದ್ರೂ ಸಾಕಾಗಲ್ಲ. ಕೃಷ್ಣನ ಬಗ್ಗೆ ಮಾತಾಡಿದ್ರೆ ಬೇಜಾರು ಅನ್ಸಲ್ಲ, ಯಾಕಂದರೆ ಅವೆಲ್ಲವೂ ಕೂಡ ಸತ್ಯಗಳು. ದೇ ಲಿವ್ ಆನ್ ಅಲ್ವಾ, ಸಜೀವವಾಗಿರುತ್ತವೆ. ಟು ಬಿ ರೀಇಂಟರ್ಪ್ರಿಟೆಡ್, ಮರುವ್ಯಾಖ್ಯಾನಿಸು, ಹೇಳು, ಪುನಃ ಪುನಃ ಹೇಳುವಂಥದ್ದು. ಯಾರಿಗೆ? ಬೈ ಡಿಫರೆಂಟ್ ಜನರೇಷನ್ಸ್, ಬೇರೆ ಬೇರೆ ತಲೆಮಾರುಗಳು, ಮುತ್ತಾತ, ತಾತ, ಅಜ್ಜಿ, ಅಪ್ಪ, ಅಮ್ಮ, ಈಗ ನಾವು, ಹೀಗೆ ಬೇರೆ ಬೇರೆ ವಿವಿಧ ಜನರೇಷನ್ಸ್ ಅಂತಂದರೆ ಪೀಳಿಗೆಗಳು, ತಲೆಮಾರುಗಳವರೆಗೆ ಅದನ್ನು ಮರು ವ್ಯಾಖ್ಯಾನಿಸಲಾಗುತ್ತದೆ. ವೈಲ್ ದೀಸ್ ವರ್ಕ್ಸ್, ಈ ಕೃತಿಗಳ ವಿಶೇಷತೆ ಏನು ಗೊತ್ತಾ? ದೇ ಇನ್ವಾಲ್ವ್ ದಿ ರೀಡರ್, ಅಂದರೆ ಓದುಗನನ್ನೇ ಹೆಚ್ಚು ತೊಡಗಿಸಿಬಿಡತ್ತೆ. ಬಿಕಾಸ್ ಹೀ ಫಾರ್ಮ್ಸ್, ಅವನು ಅವನದೇ ಆದಂತಹ ಒಂದು ಹಿಸ್ ಓನ್ ಅಂತಿದೆ. ಓನ್ ಅಂದರೆ ಸ್ವಂತ ಅಲ್ಲ, ತನ್ನದೇ ಆದ ಅಂತ ಹೇಳಿ ಬರಿಬೇಕು. ಸ್ವಂತ ಅನ್ನುವಂಥ ಮಾತನ್ನು ಇಲ್ಲಿ ಬಳಕೆಗೆ ತರಬಾರ್ದು ಅಲ್ವಾ. ಮಾರಲ್ ಜಡ್ಜ್ಮೆಂಟ್ ನೈತಿಕ ನಿರ್ಣಯವನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಟುವರ್ಡ್ಸ್ ದಿ ಇಶ್ಯೂ ಅಂದರೆ ಆ ವಿಚಾರದತ್ತ ತನ್ನದೇ ಆದಂಥ ಒಂದು ತೀರ್ಮಾನಕ್ಕೆ ಅವನು ಬರ್ತಾನೆ ಅಂತ. ಸ್ನೇಹಿತರೆ ನೋಡಿ, ಇಲ್ಲಿ ಇರುವಂಥದ್ದು 2 ವಾಕ್ಯಗಳು ಈ ವಾಕ್ಯಬಂಧದಲ್ಲಿ, ಆದರೆ ತುಂಬ ಉದ್ದುದ್ದ ವಾಕ್ಯಗಳು. ನಾವು ಅದನ್ನು ಹೀಗಂತ ಹೇಳಿ ಬಿಡಿಸೋ ಪ್ರಯತ್ನ ಮಾಡಿದ್ದೀವಿ. ಸಂದರ್ಭಾನುಸಾರದ ಅರ್ಥವನ್ನು ನೋಡಿದ ನಂತರ ನಾವು ಇದರ ಪೂರ್ಣ ವಾಕ್ಯಾನುಬಂಧದ ಅನುವಾದವನ್ನು ನೋಡಿಬಿಡೋಣ. ಈ ವಾರ
ಇನ್ನೆರಡು ಕ್ಲಾಸ್ ಆದರೆ ಶುಕ್ರವಾರ ಶನಿವಾರ ಆಗಿಬಿಟ್ರೆ ನಮ್ಮ ವ್ಯಾಕರಣ ಕಲಿಕೆ ಮುಗಿಯುತ್ತೆ. ಮುಂದಿನ ವಾರದಲ್ಲಿ ಪ್ರಿಸಿ ರೈಟಿಂಗ್ ಹಾಗೆ ಎಕ್ಸಾಮ್ ಲೆವೆಲ್ ಟ್ರಾನ್ಸ್ಲೇಷನನ್ನು ಕಲ್ತ್ಕೊಳ್ಳೋಣ ಸ್ನೇಹಿತರೆ. ಹೋಗೋಣ ಅಲ್ವಾ ಮುಂದಕ್ಕೆ. ಮುಂದೆ ಬಂದ್ವಿ ಗ್ಲಾಸರಿ, ಸಂದರ್ಭಾನುಸಾರದ ಶಬ್ದಕೋಶಕ್ಕೆ. ಲಿಟ್ರೇಚರ್ ಸಾಹಿತ್ಯ, ಮೀಡಿಯಂ ಮಾಧ್ಯಮ, ಕನ್ವೆ ತಿಳಿಯಪಡಿಸು, ಐಡಿಯಾಸ್ ಆಲೋಚನೆಗಳು, ಟುವರ್ಡ್ಸ್ ಅಂದರೆ ಪರವಾಗಿ, ಪ್ರೊಟೆಸ್ಟ್ ಪ್ರತಿಭಟಿಸು, ಎಗೇನ್ಸ್ಟ್ ವಿರುದ್ಧ, ಡಿಫರೆಂಟ್ ವಿವಿಧ, ನಾರ್ಮ್ಸ್ ಅಂದರೆ ಕಟ್ಟಳೆಗಳು ಅಥವಾ ಮಾನದಂಡಗಳು, ಸೊಸೈಟಿ ಅಂದರೆ ಸಮಾಜ, ವರ್ಕ್ಸ್ ಅಂದರೆ ಕೃತಿಗಳು, ಡೀಲ್ ಅಂತ ಹೇಳಿದ್ರೆ ಬಗೆಗೆ, ಸಾರು ಅಥವಾ ವ್ಯವಹರಿಸು ಅಂತ ಹೇಳಿದ್ರೂ ತಪ್ಪಾಗಲ್ಲ, ಆದರೆ ಸಾರು ಅನ್ನುವಂಥದ್ದು ಸರಿಯಾದಂಥ ವಿಷಯ. ಮಾರಲ್ ನೈತಿಕ, ಇಶ್ಯೂ ವಿಷಯ, ಪರ್ಟಿಕ್ಯುಲರ್ ವಿಶೇಷ, ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ, ಪರ್ಪಸ್ ಉದ್ದೇಶ ಅಥವಾ ಗುರಿ, ಲಿವ್ ಆನ್ ಅಂದರೆ ಸಜೀವವಾಗಿರು, ಸಾಗುತ್ತಲೇ ಇರು, ರೀಇಂಟರ್ಪ್ರಿಟೆಡ್ ಅಂದರೆ ಮರು ವ್ಯಾಖ್ಯಾನ, ಜನರೇಷನ್ಸ್ ಅಂದರೆ ತಲೆಮಾರು ಅಥವಾ ಪೀಳಿಗೆಗಳು, ಇನ್ವಾಲ್ವ್ ಅಂದರೆ ತೊಡಗಿಸು, ರೀಡರ್ ಓದುಗ, ಫಾರ್ಮ್ಸ್ ಅಂದರೆ ರೂಪಿಸು, ಓನ್ ಅಂದರೆ ತನ್ನದೇ ಆದ, ಮಾರಲ್ ಜಡ್ಜ್ಮೆಂಟ್ ಅಂದರೆ ನೈತಿಕ ತೀರ್ಮಾನ. ಈ ವಾಕ್ಯಬಂಧದ ಅನುವಾದ ಹೀಗಿದೆ. ಮತ್ತೆ ಸಾಹಿತ್ಯವು ಒಬ್ಬ ವ್ಯಕ್ತಿಯು ಸಮಾಜದ ವಿವಿಧ ಕಟ್ಟಳೆಗಳ ಬಗೆಗಿನ ಪರವಾಗಿ ನಿಲ್ಲುವ ಅಥವಾ ವಿರೋಧವಾಗಿ ಪ್ರತಿಭಟಿಸುವ ತನ್ನ ಆಲೋಚನೆಗಳನ್ನು ತಿಳಿಸುವ ಮಾಧ್ಯಮವಾಗಿದೆ ಮತ್ತು ನೈತಿಕ ವಿಷಯವನ್ನು ಸಾರುವ ಕೃತಿಗಳು ಸಾಹಿತ್ಯದಲ್ಲಿ ಒಂದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಅವುಗಳನ್ನು ಒಂದು ನಿರ್ದಿಷ್ಟ ಉದ್ದೇಶದಿಂದ ಬರೆಯಲಾಗಿರುತ್ತದೆ. ನೈತಿಕ ವಿಷಯವನ್ನು ಒಳಗೊಂಡಿರುವ ಸಾಹಿತ್ಯ ಕೃತಿಗಳು ವಿವಿಧ ತಲೆಮಾರುಗಳವರೆಗೆ ಮರು ವ್ಯಾಖ್ಯಾನಗೊಳ್ಳುತ್ತಲೇ ಸಾಗುತ್ತಿರುತ್ತವೆ ಹಾಗೂ ಈ ಕೃತಿಗಳು ಓದುಗನನ್ನು ತೊಡಗಿಸಿಕೊಳ್ಳುತ್ತವೆ, ಏಕೆಂದರೆ ಓದುಗನು ಆ ವಿಚಾರದ ಬಗೆಗೆ ತನ್ನದೇ ಆದ ನೈತಿಕ ತೀರ್ಮಾನವನ್ನು ರೂಪಿಸಿಕೊಳ್ಳುತ್ತಾನೆ. ಸರಿನಾ ಸ್ನೇಹಿತರೆ? ಇಂತಿಷ್ಟು ಇವತ್ತಿನ ಅನುವಾದ. ಸ್ನೇಹಿತರೆ, ಮುಂದಿನ ಪಾಠ ಮುಂದಿನ ವಾಕ್ಯಬಂಧದೊಂದಿಗೆ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಓದ್ತಾ ಇರಿ, ಪುಸ್ತಕ ಕೊಂಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.